ಬರ್ತೀರಿ ಏಸನ್ ಬಸ್ ಚಾರ್ಜ್ ಇಲ್ಲ. ಎಷ್ಟು ಜನ ಮಕ್ಕಳು ಮಗುಳುತ್ತೆ ಅಂತ ಬರ್ತಾರೆ, ನೀವು ಬಂದಲ್ಲ ಹಿಂಗೆ ಮಗು ತರಲೆ ಮಾಡುತ್ತೆ ಅಂತ. ಮಗು ಆಗಲ್ದಾಗ ಮಗು ಬೇಕು ಅಂತ ಕೇಳೋದು, ಮಗು ಆತಂದ್ರೆ ತರಲೆ ಮಾಡುತ್ತೆ ಅನ್ನೋದು. ಎಷ್ಟೋ ಜನ ಮನೆಗೆ ಮಕ್ಕಳು ಮಾತಾಡ್ತಾ ಇಲ್ಲ, ಮಕ್ಕಳು ನಡೀತಾ ಇಲ್ಲ, ಎಷ್ಟು ಜನ ಮಕ್ಕಳೇ ಇಲ್ಲ ನೋಡಿ. ತರಲೆ ಮಾಡುತ್ತಂತ ಹೆಣ್ಮಗು, ನಂಗೆ ಹೆಂಗೆ ಹೆಣ್ಮಗಿಲ್ಲ ಕೊಡಕ್ಕೆ ಬಂದ ಅಲ್ಲಿಂದ ಹೊಡಿಕೊಂಡಿದ್ದೀನಿ. ಇವಳು ಆಸೆ ಹಾಕಿ ಗಂಡ ಹೆಣ್ಣು ಡ್ರೈವರ್ ಕೊಟ್ಬಿಟ್ಟು ಆರಾಮಾಗಿರಿ ಅಲ್ಲ ಪುಟ್ಟಿ. ಯಾವ ಏನಂತ ಕೇಳ್ಕೊಂಡ್ರು? ಮದುವೆ ಆಗ್ಬೇಕು ಅಂತ ಕೇಳಿದ್ರೆ ಹೆಣ್ಣು ಸಿಗ್ಬೇಕು ಅಂತ. ಹಂಗೆ ಅಮ್ಮನ ಪುತ್ರದಿಂದ ಹೆಣ್ಣು ಸಿಕ್ತು. ಮದುವೆ ಆಯ್ತು. ನಿಮಗೂ ಬಂತು, ಲಗ್ನ ಪತ್ರ ಕೊಟ್ಬಿಟ್ಟು ಹೋಗಿದ್ವಿ ನಾವು. ಮದುವೆ ಕರೆದು ಮದುವೆ ಆದ್ಮೇಲೆ ಗಂಡ ಹೆಂಡತಿ ಇಬ್ಬರನ್ನ ಕರ್ಕೊಂಬಮ್ಮ, ಗಂಡು ಹೆಣ್ಣು ಅಂತ ಹೇಳಿ ಮತ್ತೆ ಇಬ್ಬರನ್ನ ಕರ್ಕೊಂಡು ಬಂದಿದ್ವಿ. ಇಲ್ಲಿ ಅಮ್ಮನ ಸೇವೆ ಮಾಡಿಬಿಟ್ಟು ಹೋದ್ರು ನಮ್ಮ ಸೊಸೆ. ಆಮೇಲೆ ಅದೇ ಇದರಲ್ಲಿ ಅಮ್ಮನ ಮತ್ತೆ ಒಂದು ಮಗುನ ಕೊಟ್ಲು ಅಮ್ಮನ ತಾಯಿ. ಇವಾಗ ಮಗು ಚೆನ್ನಾಗಿದೆ, 5 ತಿಂಗಳು ಇವಾಗ ಮಗುಗೆ. ಅವಾಗ ಅಮ್ಮನ ಅರ್ಕೆ ಕಟ್ಕೊಂಡಿದ್ವಿ ನಾವು, ಮೊದ್ಲಕ್ಕೆಲ್ಲ ತುಂಬ್ತೀವಿ ಅಂತ ಬಂದು ಅಮ್ಮನ ಏನು ಅರ್ಕೆ ಇದೆ ಅಮ್ಮನ ತೀರ್ಸ್ಬಿಟ್ಟು ಅಮ್ಮನ ಆಶೀರ್ವಾದ ಪಡ್ಕೊಂಡು ನಿಮ್ಮ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೀರಿ. ಇದೆಲ್ಲ ಆಯ್ತು, ಆದ್ರೂ ಮಗು ಆದ್ಮೇಲೆ ತರಲೆ ಮಾಡುತ್ತೆ ಅಂತ ಬಂದಲ್ಲ ಮಕ್ಕ. ಇಲ್ಲ ಅದಕ್ಕಂತ ಮಗು ಬೇಕಾ? ಇಬ್ಬರು ಹೆಣ್ಮಕ್ಳಿಗೆ, ನಮ್ಮ ಹೆಣ್ಮಕ್ಳಿಗೆ ಮಕ್ಳಿಲ್ಲ ಸರ್. ಅವರು ಬೈಯಲ್ಲ, ನಾವು ಬರೋದೇ ಇಲ್ಲ ನಾವು ಅವಿವೇಕಗಳಿಗೆ ಬೈತೀವಿ. ಮಗ ಮನೆ ಮಲ್ಲಿಗೆನೆ ಬರಲ್ಲ ಅಂತ ಬರ್ತಾರೆ. ಮಗಳು ಬರ್ತಾಳೆ, ಅಲೆ ಬೈ ದೇವ್ರ ನಂಬಲ್ಲ ಅಂತ ನಾಲ್ಕರಿಗೆ ಬರ್ತಾರೆ. ಇಲ್ಲಿ ಮೈ ಬೇಕು ತುರಿಬೇಕು. ಈ ಹ್ಯಾಂಡಿಕ್ಯಾಪ್ ಪೇಷಂಟ್ ಕರ್ಕೊಂಡು ಅಪ್ಪರಲ್ಲ, ಯಾಕೆ ಗೊತ್ತಾ? ಸಿಂಪಲ್, ಅಜ್ಜಿ ಕರ್ಕೊಂಡ್ಬರುತ್ತೆ, ಅಮ್ಮ ನಿಂತಿರ್ತಾಳೆ, ಬಸ್ ಚಾರ್ಜ್ ಕಟ್ ಮಾಡ್ಬೇಕಲ್ಲ, ಎತ್ಕೆ ಬರ್ಬೇಕಲ್ಲ ಅಂತ ಅಲ್ಲೇ ಗಂಡು ಬರಲ್ಲ ಅಂತ ಸಿಂಪಲ್ ಹೇಳ್ಬಿಡ್ತಾರೆ. ನೋಡಿ ಅವಳು ಬೈಟಿಗ ಅಯ್ಯಪ್ಪ ನೋಡಿ ಎಂತ ಬುದ್ಧಿ ಕಲ್ಸರೆ. ನಾನು ಇಕ್ಕಿಂತಿನ ಪಿಜನೆ ಬಾಯ್ ಹೇಗಾರೆ ಬೇಕಾ? ಒಳ್ಳೆ ಮಾತನ್ನ ಅಮ್ಮಂತಕ್ಕೆ ಹೋಗ್ಬಾರ ಹಿಂದಿ